ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಅಪ್. ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ವಾಲ್ ಹ್ಯಾಂಗಿಂಗ್ ವಾಲ್ ಡೆಕೋರ್ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಒಂದು ಗಣೇಶದು ಪ್ಲೈವುಡ್ದ ಇದು ತೊಗೊಂಡಿದ್ದೀನಿ ವುಡನಲ್ಲಿ. ಇದನ್ನ ನಾನು ಇಟ್ಸಿ ಬಿಟ್ಸಿ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಆಫ್ಲೈನ್ ಔಟ್ಲೆಟು ಇದೆ, ನೀವು ಬೇಕಾದರೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ತೊಗೋಬೋದು. ಇಲ್ಲ ಹೋಗೋಕ್ಕಾಗಲ್ಲ ಅಂದರೆ ಆನ್ಲೈನಲ್ಲೂ ಇದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ 2-3 ಡೇಸಿಗೆ ನಿಮ್ಮ ಅಡ್ರೆಸ್ಗೆ ಡೆಲಿವರ್ ಆಗುತ್ತೆ. ಸೊ ನಾನು ಇದನ್ನು ಯಾವ ಥರ ಪೇಂಟ್ ಮಾಡ್ತೀನಿ, ಡೆಕೋರ್ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಅದಕ್ಕೆ ಆ್ಯಕ್ರಿಲಿಕ್ ಕಲರ್ಸ್ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇರೋದು ನೀವು ಪೇಸ್ಟಲ್ ಶೇಡ್ಸದು ಹೊಸದಾಗಿ ಬಿಟ್ಟಿದ್ದಾರೆ. ಸೊ ನಾನು ಅದರದ್ದು ಆ್ಯಕ್ರಿಲಿಕ್ ಕಲರ್ಸ್ 2-3 ಟೈಪ್ಸ್ ಲೈಕ್ ಟ್ಯೂಬ್ ಮತ್ತು ಈ ಥರ ಬಾಟಲ್ ಫಾರ್ಮ್ದು ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಸೈಜಸ್ದು ಬ್ರಷ್ ತೊಗೊಂಡಿದ್ದೀನಿ, ಡೀಟೇಲಿಂಗ್ ಮತ್ತು ಕಾರ್ನರ್ಸ್ ಇದೆಲ್ಲ ಮಾಡೋಕ್ಕೆ. ಫ್ಲ್ಯಾಟ್ ಬ್ರಷ್ ಮತ್ತು ಪಾಯಿಂಟೆಡ್ ಬ್ರಷಸ್ ಮತ್ತು ಸ್ವಲ್ಪ ತಿಕ್ಕಿರೋ ಬ್ರಷಸ್ಸು ನಾನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ನೀವು 1 or 2 ಬ್ರಷಸ್ ಇಟ್ಕೊಂಡು ಮಾಡಬಹುದು. ಆ್ಯಂಡ್ ಇವಾಗ ನಾನು ಪೈಲೆಟ್ ತೊಗೊಂಡಿದ್ದೀನಿ, ವಾಟರ್ ಮತ್ತು ಕಲರ್ ಮಿಕ್ಸಿಂಗಿಗೆ ಬೇಕಲ್ಲ. ಸೊ ಪೈಲೆಟ್ ತೊಗೊಂಡು ಇವಾಗ ನಾನು ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇದು ಬ್ರಷನ್ನ ಡಿಪ್ ಮಾಡಿ ವಾಶ್ ಮಾಡೋಕ್ಕೆ ಅಷ್ಟೇ. ನೀವು ನೋಡ್ಬೋದು ಗಣೇಶ ಎಷ್ಟು ಕ್ಯೂಟಾಗಿದೆ ಮತ್ತು ಸೈಜ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಮೀಡಿಯಮ್ ಸೈಜಲ್ಲಿ. ಸೊ ಅದರಲ್ಲಿ ನೀವು ಅವರು ಡೀಟೇಲಿಂಗಲ್ಲಿ ಬ್ಲ್ಯಾಕ್ ಇದರಲ್ಲಿ ಕೊಟ್ಟಿರೋದು ನೀವು ನೋಡ್ಬೋದು. ಸೊ ನಾನು ಇದಕ್ಕೆ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಕೊಂಡು ಬನ್ನಿ ಯಾವ್ಯಾವ ಕಲರ್ಸ್ ನಾನು ಯೂಸ್ ಮಾಡ್ತೀನಿ ಅಂತ ನೋಡೋಣ. ಇನ್ನು ವಾಲ್ ಹ್ಯಾಂಗಿಂಗ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶಾಸ್ ಇದೆ. ಸ್ಮಾಲ್ ಇರ್ಬೋದು, ಲಾರ್ಜ್ ಇರ್ಬೋದು. ನೀವು ಹೋಗಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನೊಂದು ನಾನು ಸ್ಮಾಲ್ ಒನ್ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನ ನಾನು ಫ್ಯೂಚರ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದಂಗೆ ನಾನು ಇವಾಗ ವೈಟ್ ಕಲರ್ ತೊಗೊಂಡಿದ್ದೀನಿ ಬೇಸಾಗಿ. ಸೊ ಆ ವೈಟ್ ಕಲರ್ನ ಫುಲ್ ನಾವು ಆ ವುಡನ್ ಬೋರ್ಡ್ ಇದೆಯಲ್ಲ, ಫುಲ್ ಗಣೇಶಗೆ ನಾವು ಕೋಟಿಂಗ್ ಮಾಡೋಣ ಅಂತ ಇದ್ದೀನಿ. ಇವಾಗ ಬೇಸ್ ಕೋಟು ಬಂದುಬಿಟ್ಟು ನಮ್ಮದು ವೈಟ್ ಕಲರಲ್ಲಿರುತ್ತೆ. ಸೊ ವೈಟ್ ಕಲರಲ್ಲಿ ಫುಲ್ ಕೋಟಿಂಗ್ ಕೊಡೋಣ. ಗಣೇಶ ಚತುರ್ಥಿ ಟೈಮಲ್ಲ, ಸೊ ನಾನು ಗಣೇಶನ ಮಾಡಿ ತೋರಿಸೋಣ ಅಂತ ಚೂಸ್ ಮಾಡಿಕೊಂಡೆ. ಸೊ ನಾನಿವಾಗ ಇನ್ನೊಂದು ಪೈಲೆಟಿಗೆ ಬಂದು ಇವಾಗ ವೈಟ್ ಕಲರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೇಸು ಸ್ಮೂತಾಗಿ ಬರಲಿ ಅಂತ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೇಸ್ ಕಂಪ್ಲೀಟಾಗಿ ಫುಲ್ ವೈಟ್ ಕಲರ್ ಕೊಟ್ಟಿದ್ದೀನಿ ನಾನು. ಆಲ್ರೆಡಿ 1 ಕೋಟ್ ಕೊಡಿ ನೀವು, ಅದು ನಿಮಗೆ ಸಫಿಷಿಯೆಂಟ್ ಅನಿಸ್ಲಿಲ್ಲ ಅಂದರೆ ಇವಾಗ ನೋಡಿ ನಾನು ಇನ್ನೊಂದು ಕೋಟ್ ಕೊಡ್ತೀನಿ. ಆ ಥರ ನಾನು ಒಂದು 2-3 ಕೋಟ್ಸ್ ಕೊಟ್ಟು ಒಂದು 5-10 ಮಿನಿಟ್ಸ್ ಬಿಟ್ಟರೆ ಆರುತ್ತೆ. ಅದು ಫುಲ್ ಕಂಪ್ಲೀಟಾಗಿ ಆರಿಸ್ಕೊಂಡ್ಮೇಲೆ ಇವಾಗ ನಾನು ನೆಕ್ಸ್ಟು ರೆಡ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕಿರೀಟದ್ದು ಸೈಡ್ ಇದೆ ನೋಡಿ ಅಲ್ಲಿಗೆ. ಸೊ ರೆಡ್ ಕಲರ್ ತೊಗೊಂಡು ಫುಲ್ಲು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ನೋಡಿ ಆರ್ಕ್ ಶೇಪ್ ಇದೆಯಲ್ಲ, ಸೊ ಅದಕ್ಕೆ ರೆಡ್ ಮಾಡ್ಕೊಂಡು ಫಿನಿಷ್ ಮಾಡಿಕೊಂಡೆ. ಇವಾಗ ಗಣೇಶದು ಡ್ರೆಸ್ ಟಾಪ್ ಬಂದು ಅದಕ್ಕೂ ನಾನು ರೆಡ್ ಕಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡ್ ಕಲರ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಅವ್ರದ್ದು ಪ್ಯಾಂಟ್ ಕಾಲು ರೀಜನಿಗೆ ಬಂದಾಗ ಪ್ಯಾಂಟಿಗೆ ಸೊ ನಾನು ಗ್ರೀನ್ ಕಲರ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೀವು ಕಾಂಬಿನೇಷನ್ ನೋಡ್ಕೊಳ್ಳಿ, ಯಾವುದಕ್ಕೆ ಯಾವ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ. ಯೂಶ್ವಲಿ ರೆಡ್ಡಿಗೆ ಗ್ರೀನ್ ಸೂಟ್ ಆಗುತ್ತೆ, ಗ್ರೀನ್ ಚೆನ್ನಾಗಿರುತ್ತೆ ಕಾಂಬಿನೇಷನು. ಪಿಂಕ್ಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಡಾರ್ಕ್ ಬ್ಲೂಗೆ ವೈಟ್ ಚೆನ್ನಾಗಿರುತ್ತೆ. ಆ ಥರ ನೀವು ಕಾಂಬಿನೇಷನ್ ನೋಡ್ಕೊಳ್ಳಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಬೇಸ್ಡ್ ಆನ್ ದಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಫೇಸ್ ಇದಕ್ಕೆ ಎಲ್ಲ ಸಮ್ವಾಟ್ ಯೆಲ್ಲೋಯಿಶ್ ಕಲರ್ ಕೊಟ್ಟಿದ್ದೀನಿ. ಸ್ಕಿನ್ ಕಲರ್ ಕೊಟ್ಟರೆ ತುಂಬ ಲೈಟಾಗಿ ಕಾಣುತ್ತೆ, ಅಷ್ಟು ಎದ್ದು ಕಾಣಲ್ಲ ಅಂತ ಅನ್ನಿಸ್ತು. ಸೊ ಐ ಹ್ಯಾವ್ ಗಿವನ್ ದಿಸ್ ಯೆಲ್ಲೋ ಕಲರ್. ಮತ್ತು ಕಿರೀಟಗೆ ಗೋಲ್ಡನ್ ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗೋಲ್ಡನ್ ಕಲರ್ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಔಟ್ಕಮ್ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಕಲರ್ ಕಾಂಬಿನೇಷನ್ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೀವು 1 ಕೋಟ್ ಕೊಟ್ಟಾದಮೇಲೆ ಇನ್ನು 2 ಕೋಟ್ 3 ಕೋಟ್ ಕೊಡ್ಬೋದು. ಸೊ ನಿಮಗೆ ಯಾವ ಥರ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಿ. ಸೊ ನಾನು ಎಲ್ಲದಕ್ಕೂ ಇಲ್ಲಿ 2-3 ಕೋಟ್ಸ್ ಕೊಟ್ಟಿದ್ದೀನಿ. ಅದು ಆರಾದಮೇಲೆ ನೋಡಿ ಇಲ್ಲ ಇದಕ್ಕೆ ಇನ್ನೊಂದು ಕೋಟ್ ಕೊಟ್ಟರೆ ಚೆನ್ನಾಗಿದೆ ಅಂತ ಎಲ್ಲೆಲ್ಲ ಅನಿಸಿದ್ದೆ ಅಲ್ಲೆಲ್ಲ ನಾನು ಕೊಟ್ಟಿದ್ದೀನಿ. ಇವಾಗ ನೀವು ಅಂದ್ಕೋಬೋದು ಇವಾಗ ಡಿಸೈನ್ ಮೇಲೆಲ್ಲ ಕವರ್ ಮಾಡಿದ್ದೀವಿ ಅಂತ. ಎಂಡಿಂಗಲ್ಲಿ ನಾವು ಆ ಡಿಸೈನಿಗೆಲ್ಲ ಡೀಟೇಲಿಂಗ್ ಮಾಡೋಣ, ಅದನ್ನು ನಾವು ಕವರ್ ಮಾಡ್ತೀವಿ. ಇವಾಗ ಇದು ಜಸ್ಟ್ ಪ್ಲೇನ್ ಇದ್ರ ಥರ ಕಾಣ್ತಾ ಇದೆ, ವುಡನ್ ಬೋರ್ಡ್ ಥರ ನೀವು ನೋಡ್ಬೋದು.
ಇವಾಗ ನಾನು ಕಾಲ್ಗೂ ಸೇಮ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಕೈ ಕಾಲು ಫೇಸ್ ಎಲ್ಲ ನಾನು ಒಂದೇ ಕಲರ್ ಇಟ್ಟಿದ್ದೀನಿ. ಇವಾಗ ಪೈಜಾಮಗೆ ಗ್ರೀನ್ ಕಲರ್ ಹಾಕಿದ್ನಲ್ಲ, ಸೊ ಅದಕ್ಕೆ ಬೇರೆ ಗ್ರೀನ್ ಲೈಟ್ ಗ್ರೀನಲ್ಲಿ ಸ್ವಲ್ಪ ಬಾರ್ಡರ್ ಡೀಟೇಲಿಂಗ್ ಕೊಟ್ಟಿದ್ದೀನಿ. ಅದಾದಮೇಲೆ ಇವಾಗ ಮೇಲ್ಗಡೆ ನಾನು ಬ್ಲ್ಯಾಕ್ ಡಾಟ್ಸ್ ರೆಡ್ ಮೇಲೆ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇವಾಗ ಕಾಲ್ಗೂ ಸೊ ನಾನು ವೈಟಲ್ಲಿ ಅದರದ್ದು ನೆರಿ ಬರುತ್ತಲ್ಲ ಆ ಥರ ಡೀಟೇಲಿಂಗ್ ಇರಲಿ ಅಂತ ವೈಟಿಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲಿ ಇಲ್ಲಿ ಡೀಟೇಲಿಂಗ್ ಕೊಡ್ತಾಯಿದ್ದೀನಿ. ಆ ಥರ ನೀವು ನಿಮಗೆ ಯಾವ ಥರ ಬೇಕು, ಡ್ರೆಸ್ ಯಾವ ಥರ ಬೇಕು ಅನಿಸುತ್ತೆ, ಇಲ್ಲ ಯಾವ ಥರ ಡಿಸೈನ್ ಬೇಕು ಅನಿಸುತ್ತೆ, ಬೇಸ್ಡ್ ಆನ್ ದಟ್ ಡೀಟೇಲಿಂಗ್ ಮಾಡ್ಕೋಬೋದು. ಇವನ್ ಮೇಲ್ಗಡೆ ರೆಡ್ಗೂ ಮಾಡ್ಕೋಬೋದು. ನೀವು ಡಾರ್ಕ್ ಕಲರ್ ತೊಗೊಂಡಿದ್ರೆ ನೆಕ್ಸ್ಟು ಲೈಟ್ ಕಲರ್ ಆಫ್ ಮಾಡ್ಕೋಬೋದು, ಇಲ್ಲ ಲೈಟ್ ಕಲರ್ ತೊಗೊಂಡಿದ್ರೆ ಡಾರ್ಕ್ ಕಲರ್ ಆಫ್ ಮಾಡ್ಕೋಬೋದು ಡೀಟೇಲಿಂಗಿಗೆ. ನಾನಿಲ್ಲಿ ಡಾರ್ಕ್ ಗ್ರೀನಿಗೆ ಲೈಟ್ ಗ್ರೀನ್ ಮತ್ತು ವೈಟ್ ಚೂಸ್ ಮಾಡಿದ್ದೀನಿ ಡೀಟೇಲಿಂಗ್ ಕೊಡೋಣ ಅಂತ. ಸೊ ಅದು ನಿಮಗೆ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀವು ಡೀಟೇಲಿಂಗ್ ಮಾಡಿ. ಸೊ ಅದು ಇವಾಗ ಈ ಥರ ಕಾಣ್ತಾ ಇದೆ. ಟಾಪಿಗೆ ಫುಲ್ ಡಾಟ್ಸ್ ಥರ ಮಾಡಿದ್ದೀನಿ ಆ್ಯಂಡ್ ಪ್ಯಾಂಟಿಗೆ ಈ ಥರ ಆಗಿದೆ. ಇವಾಗ ನಾವು ಬಂದು ಮುಂದಿನ ಇದಕ್ಕೆ ಹೋಗೋಣ, ಲೈಕ್ ಡೀಟೇಲಿಂಗ್ ಪಾರ್ಟ್ಗೆ. ಇವಾಗ ನಾನು ಫಸ್ಟು ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಡ್ ಕಲರ್ ಚೂಸ್ ಮಾಡಿದ್ದೀನಿ ಯಾಕಂದರೆ ರೆಡ್ ಬ್ರೈಟಾಗಿದೆ ಮತ್ತು ಎನ್ಹಾನ್ಸ್ ಆಗಿರುತ್ತೆ ಆ್ಯಂಡ್ ಫ್ಲವರ್ಗೆ ಆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಲೈಕ್ ಈ ಥರನೂ ಮಾಡ್ಕೋಬೋದು, ಲೈಕ್ ಪೇಂಟ್ ಬ್ರಷ್ ಯೂಸ್ ಮಾಡಿಕೊಂಡು, ಇಲ್ಲ ನಿಮ್ಗೆ ಬೇರೆ ಥರನೇ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಸ್ಟೋನ್ ವರ್ಕ್ನೂ ಮಾಡ್ಕೋಬೋದು. ಸ್ಟೋನ್ಸ್ ಯೂಸ್ ಮಾಡಿನೂ ನೀವು ಡಿಸೈನ್ ಮಾಡಬಹುದು. ನಾನು ಸಿಂಪಲ್ಲಾಗಿರಲಿ ಅಂತ ಎಲ್ಲದಕ್ಕೂ ಪೇಂಟ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಡಿಫ್ರೆಂಟ್ ಶೇಪ್ಸ್ ಲೈಕ್ ಓವಲ್ ಶೇಪ್, ಸರ್ಕಲ್ ಶೇಪ್, ಇಲ್ಲ ಬೇರೆ ಬೇರೆ ರೆಡ್ ಕಲರ್, ಗ್ರೀನ್ ಕಲರ್, ವೆರೈಟೀಸ್ ಆಫ್ ಕಲರ್ಸ್ ಯೂಸ್ ಮಾಡಿಕೊಂಡು ಸ್ಟೋನ್ಸಲ್ಲೂ ನಿಮಗೆ ಕಿರೀಟ ಯಾವ ಥರ ಬೇಕು, ಇಲ್ಲ ಫ್ಲವರ್ ಯಾವ ಥರ ಬೇಕು ಆ ಥರ ಡಿಸೈನ್ ನೀವು ಮಾಡ್ಕೋಬಹುದು. ಸೊ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್. ಸೊ ನಾನು ಇದನ್ನ ಸದ್ಯಕ್ಕೆ ಸಿಂಪಲ್ಲಾಗಿರಲಿ ಅಂತ ಜಸ್ಟ್ ಪೇಂಟಲ್ಲಿ ಮಾಡಿ ತೋರಿಸಿದ್ದೀನಿ. ಇನ್ನು ಸ್ಟೋನ್ಸಲ್ಲೂ ನಿಮಗೆ ಮಾಡಿ ತೋರಿಸ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ನಾನು ನೆಕ್ಸ್ಟು ಡಿಫ್ರೆಂಟ್ ಕಲರ್ ಮತ್ತು ಡಿಸೈನಲ್ಲಿ ಪೇಂಟಿಂಗ್ ಪ್ಲಸ್ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನಲ್ಲಿ ಬಾರ್ಡರ್ಸ್ ಕೊಡ್ತಾ ಇದ್ದೀನಿ. ದ ಥಿಂಗ್ ಈಸ್ ನಾನು ಏನು ಸಜೆಷನ್ ಕೊಡ್ತೀನಿ ಅಂದರೆ ನೀವು ಪೇಂಟ್ ಬ್ರಷಲ್ಲೇ ಬಾರ್ಡರ್ಸ್ ಮಾಡ್ಕೊಳ್ಳಿ. ಸ್ಕೆಚ್ ಆಗಲಿ ಮಾರ್ಕರ್ ಆಗಲಿ ಯೂಸ್ ಮಾಡಬೇಡಿ. ಯಾಕಂದರೆ ಎಂಡ್ ಆಫ್ ದ ಡೇ ಇದು ಇನ್ನೂ ಗ್ಲಾಸಿ ಲುಕ್ ಬರಬೇಕು ಅಂದರೆ ನಾವು ವಾರ್ನಿಷ್ ಯೂಸ್ ಮಾಡ್ತೀವಿ. ಸೊ ವಾರ್ನಿಷ್ ಯೂಸ್ ಮಾಡಿದಾಗ ಅದು ಫುಲ್ಲು ಗ್ಲಾಸಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಔಟ್ಕಮ್. ಬಟ್ ಇನ್ ಕೇಸ್ ನೀವು ಸ್ಕೆಚ್ ಯೂಸ್ ಮಾಡಿದ್ದೀರ ಇಲ್ಲ ಮಾರ್ಕರ್ ಯೂಸ್ ಮಾಡಿದ್ದೀರ ಅಂದರೆ ನಾವು ವಾರ್ನಿಷ್ ಯೂಸ್ ಮಾಡೋದು ಅದೇನಾಗುತ್ತೆ ಅಂದರೆ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನಾನು ಎಂಡಲ್ಲಿ ತೋರಿಸ್ತೀನಿ ಅದು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ. ಫುಲ್ ಸ್ಪ್ರೆಡ್ ಆಗಿ ಅದ್ರದ್ದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಬೈ ಚಾನ್ಸ್ ನೀವು ವಾರ್ನಿಷ್ ಅದು ಏನು ಯೂಸ್ ಮಾಡಲ್ಲ ಅಂದರೆ ದೆನ್ ಯು ಕ್ಯಾನ್ ಗೋ ಫಾರ್ ಸ್ಕೆಚ್ ಇಲ್ಲ ಮಾರ್ಕರಲ್ಲಿ ಔಟ್ಲೈನ್ ಮಾಡ್ಬೋದು. ಫೈನಲ್ ನೋಡಿ ಈ ಥರ ಎಲ್ಲ ಡಿಸೈನೆಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಕ್ಯೂಟಾಗಿ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಟೋನ್ ವರ್ಕು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನ ನೀವು ನಿಮ್ಮದು ಆಲ್ ಬೆಡ್ರೂಮು, ಡೈರಿಂಗ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಯಾರಿಗಾರು ಗಿಫ್ಟ್ ಮಾಡಬೇಕಂದ್ರೂ ನೀವು ಗಿಫ್ಟ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.